ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಲೈಕ್ ಇಟ್. ನಾನು ಕಾವೇ ಹಾಕ್ತೇನೆ, ಜನರ ಮನಸ್ಸಿಗೆ ಶಾಂತಿ ನೀಡ್ತೇನೆ ಅಂತ ಖಾಲಿ ಪುರಾಣ ಊದ್ತಾ ನೆಮ್ಮದಿ ಪಡೆಯೋಕೆ ಹೋದ ನಾರಿಯರ ಸೀರೆ ಕದೀತಾನಲ್ಲ ಕಾಂತ ಈ ನಿತ್ಯಾನಂದ ಸ್ವಾಮಿ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಹಿಮ್. ನಮ್ಮ ಭವ್ಯವಾದ ಭಾರತೀಯ ಪರಂಪರೆಯಲ್ಲಿ ಸನಾತನ ಕಾಲದಿಂದಲೂ ಜನಸಾಮಾನ್ಯರಲ್ಲಿ ಕಾವಿ ಹಾಕಿದ್ರೆ ಕಾಲಿಗೆ ಬೀಳ್ತಾರೆ, ಅವರನ್ನ ಪೂಜ್ಯ ಭಾವನೆಯಿಂದ ಕಾಣ್ತಾರೆ, ಪೂಜ್ಯ ಭಾವನೆಯಿಂದ ಕಾಣ್ತಾರೆ. ಬಟ್ ವಾಟ್ ಇಸ್ ದಿಸ್? ಈ ನಿತ್ಯಾನಂದ ಕಾಮಿ ಛಾಯ್ ಸ್ವಾಮಿ, ನಾನು ಕಲಿಯುಗದಲ್ಲಿ ಹುಟ್ಟಿರೋದೇ ಭೂಮಿ ಮೇಲಿರೋ ನಿಮ್ಮಂಥವ್ರನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ಬಂದಿರೋ ಪಾರ್ವತಿ ಪರಮೇಶ್ವರ ಅಂತ ಓಡ್ಬಿಡ್ತಾನಲ್ಲ ಕಾಂತ ಇವನ. ಪಾರ್ವತಿ ಪರಮೇಶ್ವರ ಅಂತ ಹೇಳ್ಕೋತಾನಲ್ಲ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ತನಗಿಷ್ಟವಾದ ನಾರಿಯರನ್ನ ಆಪ್ತ ಸೇವಕಿ ಪಟ್ಟ ಕಟ್ಟಿ ಅವ್ರಿಗೊಂದು ನ್ಯೂ ಟೈಟಲ್ ಕೊಟ್ಟು ನಾನು ಸಾಕ್ಷಾತ್ ಪರಮೇಶ್ವರ, ಸೊ ಪ್ಲೀಸ್ ನೀವು ಪಾರ್ವತಿಯಾಗಿ ಕಾಮ ಮಾರ್ಗಕ್ಕೆ ಜೈ ಅಂತ ಹೇಳಿ ಮುಕ್ತಿ ಮಾರ್ಗ ಪಡೆಯೋಣ ಅಂತ ರಾಸಲೀಲೆ ಮಾಡ್ತಾನಲ್ಲ ಈ ನಿತ್ಯಾನಂದ ಸ್ವಾಮಿ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಎನಿವೆ ಕಾಂತ, ಒಟ್ನಲ್ಲಿ ಈ ನಮ್ಮ ಕಂಟ್ರಿ ಕಾನೂನು ನಿತ್ಯಾನಂದ ಸ್ವಾಮೀಜಿಯ ಕಾಮ ಮಾರ್ಗವನ್ನ ಕಂಡು ಹಿಡ್ದ ಅವನಿಗೆ ಜೈಲಿನ ಮಾರ್ಗ ತೋರಿಸಿದ್ರೆ ಅಷ್ಟೇ ಸಾಕು ಕಾಂತ, ಅಷ್ಟೇ ಸಾಕು. ಆಗ್ಲಾದ್ರೂ ನಿತ್ಯಾನಂದ ಸ್ವಾಮಿ ರಾಸಲೀಲೆಗೆ ಬಲಿಯಾದ ಹೆಣ್ಣು ಮಕ್ಕಳಿಗೆ ಮುಕ್ತಿ ಮಾರ್ಗ ಸಿಕ್ಕತ್ತೆ ಕಾಂತ, ಮುಕ್ತಿ ಮಾರ್ಗ ಸಿಕ್ಕತ್ತೆ. ಏನಂತ ನೀನ? ಓಕೆ ಬಿಡೋ ಇವಾಗ ಸದ್ಯಕ್ಕೆ ಈ ಡರ್ಟಿ ನಿತ್ಯಾಸ್ ಮ್ಯಾಟರ್ನ ಬಿಟ್ಟಾಕ ಬಾ. ಇವಾಗ ದಿನ ಬೆಳಗಾದ್ರೆ ಕೆಲಸ ಮಾಡದೆ ಬರೀ ರಗಳೆ ಮಾಡ್ತಾ ಇರೋ ಈ ಖಾದೀಸ್ ಫೆಲೋಸ್ಗಳ ಬಗ್ಗೆ ಏನಾಯ್ತು ಅಂತ ತಿಳ್ಕೊಂಡು ಒಂದು ರೌಂಡ್ ನೋಡ್ಕೊಂಡು ಬರೋಣ. ನಡಿ ಕಾಂತ, ನಡಿ ನಡಿ ನಡಿ. ಈಶು ಅಂಕಲ್ ಇಲ್ಲೇ ಇದಾರಲ್ಲ. ಈಶ್ವರ್ ಬೆಣ್ಣೆ ದೋಸೆ ತಾ, ಗುಲಾಬ್ ಜಾಮೂನ್ ತಾ, ಕೇಸರಿ ಬಾತ್ ತಾ, ಈಶ್ವರ ನಮಗೆ 2 ಇಡ್ಲಿ ತಾ, ಶುಗರ್ಲೆಸ್ ಕಾಫಿ ತಾ. ನೀನಮ್ಮ ಈಶ್ವರ್, ನಿನ್ ಸರ್ವಿಸ್ ಸೂಪರ್, ನಾವಿಬ್ರು ಲವರ್ಸ್, ನಮಗಾಗಿ ನೀನು ಲವರ್ಸ್ ದೋಸೆ ಕೊಡಪ್ಪ. ಓಕೆ ಸ್ಟಾಪ್ ಸ್ಟಾಪ್. ಈಶು ಅಂಕಲ್, ಸರ್ಕಾರ ಮಾಡುವಾಗ ಏನೆಲ್ಲ ಕಷ್ಟಪಟ್ರಿ? ಪ್ಲೀಸ್ ಟೆಲ್ ಮೀ. ಪೂರ್ಣ ಬಹುಮತ ಜನ ಕೊಡ್ಲಿಲ್ಲ, ಸರ್ಕಾರ ಮಾಡಿ. ನಮ್ ಕತೆ ಏನು? ಕಮಲ ಆಪರೇಷನ್ ಕಮಲ ಮಾಡಬೇಡ್ರಿ. ಎಲ್ಲಿಂದ ಮಾಡೋದು ಸರ್ಕಾರ? ಬಹುಮತ ಇಲ್ಲ. ಯಾವನ ರಸ್ತೆಯಲ್ಲಿ ಹೋದ್ರನ್ನ ಹಿಡ್ಕೊಂಡ್ಬಂದ್ವಿ ಜನಾರ್ದನ್ ರೆಡ್ಡಿ ಸೇರಿ. ಇದನ್ನ ತಪ್ಪು ಅಂತ ಬಿಟ್ರೆ ಸರ್ಕಾರ ಇಲ್ಲ. ಯಾಕೆಂದ್ರೆ ನಿಮ್ ಶಿಕ್ಷಕರಿಗೆಲ್ಲ ಕೊಟ್ವಿ. ಮುಂದೇನಾಯ್ತು? ಸರಿ ಏನಾಯ್ತು? ಯಾರ ಗೆಲ್ಲಕ್ಕಿಂತ ಮುಂಚೆ ನಮಗೂ ಕೂಡ ಇಡೀ 224 ಕ್ಷೇತ್ರದಲ್ಲಿ ಸಂಘಟನೆ ಬೆಳೆದಷ್ಟು ಶಕ್ತಿ ನಮ್ಗೆ ಇರಲಿಲ್ಲ. ಯಾರು ಒಂದು ಜನ ಕರ್ಕೊಂಡ್ ಬಂದ್ವಿ. ಅವನ ಜಾತಿನೋ ದುಡ್ಡು ಕೊಟ್ಟು ಮಾಡಿ ಗೆದ್ದೋದು, ಅವನ ಜಾತಿನೋ ದುಡ್ಡು ಕೊಟ್ಟು ಮಾಡಿ ಗೆದ್ದೋದು, ಅವನ ಜಾತಿನೋ ದುಡ್ಡು ಕೊಟ್ಟು ಮಾಡಿ ಗೆದ್ದೋದು, ಹಂಗೂ ಹಿಂಗೂ 110 ಬಂತು. ಆಮೇಲೆ ಅವನೇ ದುಡ್ಡು ಮಾಡಿದ್ವಿ, ಒಂದಿಷ್ಟು ಸರ್ಕಾರ ಮಾಡಿದ್ವಿ. ನಾನು ಇಲ್ಲ ಅಂತ ನಾನು. ಅಯ್ಯಯ್ಯೋ ಪಾಪ, ಇಷ್ಟೆಲ್ಲಾ ಕಷ್ಟಪಟ್ರಾ? ಏನ್ರಪ್ಪ ಮತ್ತ ನಿಮಗೆಷ್ಟು ದುಡ್ಡು ಕೊಟ್ರು? ಎಷ್ಟು ಹಣ ಯಾರು ಕೊಟ್ರಿ? ವಿಶೇಷವಾಗಿ ನನಗೆ, ನಾನು ಹೊರಗಿನ ಬಂದವ, ಏನಾದ್ರು ಕೊಟ್ಟಿದ್ದ ಅಂತ ಸಾಧನೆ ಪಡ್ತೀರಿ. ಅದ್ರ ಬಗ್ಗೆ ಏನು ದಾಖಲೆಗಳಿಂದ ಹೇಳಿ. ವಿನಾಕಾರಣ ಹಣ ಕೊಡ್ತಂದ್ವಿ ಅಂತ ಹೇಳಿದ್ರಲ್ಲಿ ಆಗ್ತಿಲ್ಲ. ನಿಜ ಹೇಳ್ರಿ, ನಿಮಗೆ ಯಾರು ಹಣ ಕೊಟ್ಟಿಲ್ವಾ? ಯಡಿಯೂರಪ್ಪನವರು ನನಗೆ ಯಾವ ದುಡ್ಡು ಕೊಟ್ಟಿಲ್ಲ, ಅಥವಾ ಈಶ್ವರಪ್ಪನವರು ಯಾವ ದುಡ್ಡು ಕೊಟ್ಟಿಲ್ಲ. ಹಂಗ ಹೋಗಲ್ ಬಿಡ್ರಿ. ಮತ್ತೇನ್ರಿ ಸೋಮಣ್ಣರ, ನೀವೇನು ಹೇಳ್ತಿರಪ್ಪ? ಒಬ್ಬ ಪಕ್ಷದ ಅಧ್ಯಕ್ಷ ಆಗಿ ತಾವು ಮಾತಾಡ್ತಕ್ಕಂಥ ವಿಚಾರಗಳು ಎಷ್ಟು ಮಟ್ಟಿಗೆ ಅದು ಸಮಂಜಸ ಅನ್ನೋದ್ರ ಬಗ್ಗೆ ಅವರೇ ಚಿಂತನೆ ಮಾಡಬೇಕಾಯ್ತದೆ. ಏನ್ರಿ ಈಶು ಅಂಕಲ್, ಸುಳ್ಳ ಹೇಳ್ತೀರನ? ಯಾರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ನೀವು? ನಾನು ಹೇಳಿದ್ದು ಪೂರ್ಣ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದ್ದಿದ್ರೆ ನಮ್ಗೆ ಈ ರೀತಿ ಪರಿಸ್ಥಿತಿ ಗೊಂದಲಗಳು ಉಂಟಾಗ್ತಿರ್ಲಿಲ್ಲ. ಹಾಗಾಗಿ ನಾವು ಅನೇಕ ಪಕ್ಷೇತರನ್ನು ಕೂಡ ಕರ್ಕೊಂಡ್ಬಂದು ಈ ಸರ್ಕಾರ ಮಾಡಬೇಕಾಗಿತ್ತು, ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು. ಯಾಕ್ರಿ ಸುಳ್ಳು ಹೇಳ್ತೀರಿ? ನಿಜ ಹೇಳ್ರಿ, ಮೊನ್ನೆ ಏನು ಹೇಳಿದ್ರಿ ನೀವು? ಇಲ್ಲಿ ಮಾತಾಡಕ್ ಮತ್ತೆ ತಯಾರಿಲ್ಲ. ನಾನು ಬೇರೆ ಸಬ್ಜೆಕ್ಟ್ ಇದ್ರೆ ಕೇಳಿ ಹೊರಡ್ತೀನಿ. ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಗೆ ಒದ್ರಂತೆ, ಚೊಂಬೋ ಚಂಬು ಚೊಂಬೋ ಚಂಬು. ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಗೆ ಒದ್ರಂತೆ, ಚೊಂಬೋ ಚಂಬು ಚೊಂಬೋ ಚಂಬು. ಓಕೆ ಫೈನ್. ಕೇಳಿದ್ರ ಮ್ಯಾನ್ ನಮ್ಮ ಈಶು ಅಂಕಲ್ ಇವತ್ತು ಏನ್ ಹೇಳಿದ್ರು ಅಂತ? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನನಗೆ ನಿಮಿಷಕ್ಕೊಂದ್ಸಾರಿ ಸುಳ್ಳು ಸ್ಟೇಟ್ಮೆಂಟ್ ಕೊಡೋರ್ನ ಕಂಡ್ರೆ ಆಗಲ್ಲ. ಅಡಿಯಿಂದ ಮುಡಿವರೆಗೂ ಉರ್ದು ಹೋಗುತ್ತೆ ವಾಟೋಡ. ಸುಳ್ಳನ್ನು ಆಡಿ ನಾನೇ ರೈಟ್ ಅನ್ನೋರನ್ನ ಕಂಡ್ರೆ ಅವ್ರ ಹತ್ರನೇ ಹೋಗೋ ಹಾಗಾಗಲ್ಲ ನನಗೆ. ದಟ್ ಈಸ್ ಮೈ ಪಾಲಿಸಿ ಮ್ಯಾನ್, ದಟ್ ಈಸ್ ಮೈ ಪಾಲಿಸಿ. ಇವತ್ತಿಗಿಷ್ಟು ಸಾಕು, ಬಾಕ್ ಅಂತ ಇಲ್ಲಿ. ಆಫ್ಟರ್ ಅ ಲಾಂಗ್ ಗ್ಯಾಪ್ ಒನ್ಸ್ ಅಗೈನ್ ನನ್ನ ಹಾರ್ಡಿ
ಡೇವಿಡ್ಸನ್ ಬೈಕ್ ಹತ್ಕೊಂಡು ಸೇರ್ಸಿಯಲ್ಲಿರೋ ಕೃಷ್ಣ ಹೆಗಡೆ ಅವರ ನಮ್ಮೂರು ಹೋಟೆಲ್ಗೆ ಹೋಗಿ ತೆಳ್ಳೆವ್ ತಿನ್ಕೊಂಡು ಅಪ್ಪೆ ಹುಳಿ ಕುಡ್ಕೊಂಡು ಬರೋಣ. ನಡೆ ಕಾಂತ ನಡೆ, ನಡಿ ಹತ್ತು ಬೇಗ ಗಾಡಿ, ಹತ್ತೆ ಬೇಗ.